ಚಟ್ಟೋಳೊಂಡ ಎಂ ಅಪ್ಪಯ್ಯ ಅಂತೇಳಿ ಇಲ್ಲಿಯ ಚಿಕ್ಕಮಗಳೂರು ಕೊಡವ ಸಮಾಜದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು. ಈ ಕೈಲ್ ಮುಹೂರ್ತ ಅನ್ನೋ ಹಬ್ಬವನ್ನು ನಾಡಿನಲ್ಲಿ ಮುಖ್ಯವಾಗಿ ಕೊಡಗಿನಲ್ಲಿ ಮಾತ್ರ ಇದನ್ನು ಆಚರಿಸ್ತಾ ಇರತಕ್ಕಂಥದ್ದು. ಆಗಸ್ಟ್ 28ರಂದು ಕೆಲವು ಭಾಗಗಳಲ್ಲಿ, ಸೆಪ್ಟೆಂಬರ್ 3ರಂದು ಕೆಲವು ಭಾಗಗಳಲ್ಲಿ ಇದನ್ನು ಆಚರಿಸ್ತಾರೆ. ಇಲ್ಲಿ ನಮ್ಮ ಒಂದು ಚಿಕ್ಕಮಗಳೂರಿನಲ್ಲಿ ಈ ಸಮಾಜದ ವತಿಯಿಂದ ನಾವು ಆ ತಿಂಗಳ 2ನೇ ಭಾನುವಾರ ನಡೆಸುವಂಥ ಒಂದು ಪರಿಪಾಠ ಇಟ್ಕೊಂಡಿದ್ದೀವಿ. ಈ ಹಬ್ಬದ ಒಂದು ವಿಶೇಷತೆ ಎಂದರೆ ರೈತಾಪಿ ಜನರು ಅವರ ಹೊಲಗದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ನಂತರ ಅವರ ಉಪಕರಣಗಳಾದಂತಹ ಗುದ್ದಲಿ, ಹಾರೆ ಇತ್ಯಾದಿ ಸಾಮಾನುಗಳು ಹಾಗೂ ಹಿಂದಿನ ಕಾಲದಲ್ಲಿ ಬೇಟೆ ಆಡ್ಕೊಂಡಿದ್ದರಿಂದ ಈ ಒಂದು ಕೋವಿ ಇತ್ಯಾದಿಗಳನ್ನು ಪೂಜೆ ಮಾಡುವಂಥ ಒಂದು ಸುಸಂದರ್ಭ. ವಾರಿಯರ್ಗೂ ಇದಕ್ಕೆ ಸೇರಿದಂಥವರಾಗಿದ್ದೀವಿ. ಅಂದರೆ ಸೈನಿಕರ ಕುಟುಂಬಗಳೇ ನಮ್ಮಲ್ಲಿ ಹೆಚ್ಚಾಗಿರತಕ್ಕಂಥದ್ದು. ಹಾಗಾಗಿ ಈ ಒಂದು ನಾನಾ ರೀತಿಯ ಉಪಕರಣಗಳು ಹಾಗೂ ಕೋವಿ ಇತ್ಯಾದಿಗಳನ್ನು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ವಿಶೇಷವಾಗಿ ಈ ತಿಂಗಳಲ್ಲಿ ನಡೆಸ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಹಿಂದೆಲ್ಲ ಬೇಟೆ ಆಡಿ ಹಬ್ಬ ಆಚರಿಸ್ತಿರ್ತಕ್ಕಂಥದ್ದು. ಈಗ ಅದೆಲ್ಲ ನಿಂತಿರೋದ್ರಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ, ಪೂಜೆ ಮಾಡ್ತೀವಿ. ಪೂಜೆ ಆದ ನಂತರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಕೋವಿಯಲ್ಲಿ ಮರದ ಮೇಲೆ ತೆಂಗಿನಕಾಯಿ ಕಟ್ಟಿ ಅದಕ್ಕೆ ಗುಂಡು ಹಾರಿಸ್ತಕ್ಕಂಥದ್ದು, ಅಥವಾ ನೆಲದ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಕಲ್ಲಿನಿಂದ ಅದನ್ನು ಹೊಡೆದು ಆಚರಿಸ್ತಕ್ಕಂಥ ಅಂದರೆ ಆಟಗಳು. ಇವೆಲ್ಲ ಕ್ರೀಡಾ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶದಿಂದ ಇದನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಇದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ನಾವು ಮುಖ್ಯವಾಗಿ ನಮ್ಮ ಕೊಡಗಿನ ಕುಲದೇವತೆಯಾದಂಥ ಕಾವೇರಿ ಹಾಗೂ ಇಗ್ಗುತ್ತಪ್ಪ ಅಂದರೆ ಈಶ್ವರ, ಇವರ ಆಶೀರ್ವಾದವನ್ನು ಬೇಡಲಿಕ್ಕೋಸ್ಕರ ಈ ಒಂದು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಸೇರಿಕೊಂಡು ನಾನಾ ರೀತಿಯ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದೇವರ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ಒಳ್ಳೆಯ ಔತಣಕೂಟವನ್ನು ಕೂಡ ಏರ್ಪಡಿಸ್ಕೊಂಡು ಎಲ್ಲರೂ ತುಂಬ ಸಂತೋಷದಿಂದ ಬೆರೆಯುವಂಥ ಒಂದು ಹಬ್ಬ ಈ ಕೈಲ್ ಮುಹೂರ್ತ. ಸುಮಾರು 100 ಜನರಷ್ಟು ಇದ್ದಾರೆ. ಚಿಕ್ಕಮಗಳೂರು ನಗರ ಮತ್ತು ಹೊರ ಪ್ರದೇಶದಲ್ಲಿ ಇರತಕ್ಕಂಥ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋರೆಲ್ಲ ಸೇರಿ ಹೆಚ್ಚು ಕಮ್ಮಿ 100ರಷ್ಟು ಜನ ಇದ್ದಾರೆ. ನಾನು ಕಾವೇರಮ್ಮ ಅಂತ. ಇಲ್ಲಿ ನಾವೆಲ್ಲ ಕೈಲ್ಬೋದು ಫೆಸ್ಟಿವಲ್ಗೆ ಬಂದು ಸೇರಿದ್ದೀವಿ. ಇಲ್ಲ ಅಂದರೆ ಒಂದು 100 ಜನರು ಸೇರಿದ್ದೀವಿ ನಾವಿಲ್ಲಿ. ಇವತ್ತಿನ ಪೂಜೆ ಮತ್ತೆ ಮಹತ್ವದ ಕಾರ್ಯ ಏನು ಅಂತಂದ್ರೆ, ಪೂಜೆ ಮುಗ್ದ ಮೇಲೆ ನಾವು ಆಟೋಟ ಸ್ಪರ್ಧೆ ಇರುತ್ತೆ. ಅದರಲ್ಲಿ ತೆಂಗಿನಕಾಯಿಗೆ ಕಲ್ಲು ಹೊಡೆಯುವುದು, ಡಿಸಿಪೋಲ್ ಅಂಥದ್ದು ಹೆಂಗಸರಿಗೂ ಹಾಗೂ ಗಂಡಸರಿಗೂ ಮಕ್ಕಳಿಗೂ ಇರುವಂಥ ಸ್ಪರ್ಧೆಗಳನ್ನು ಮಾಡಿ ಅದರಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡಿ ಆಮೇಲೆ ಊಟ ಉಪಚಾರ ಆಗಿ ನಾವು ಇಲ್ಲಿಂದ ಹೋಗ್ತೀವಿ. ಚಿಕ್ಕಮಗಳೂರು ಕೊಡವ ಮಹಾಜನಕ್ಕೆ ಕೊಡವಾಮೆ ನಲ್ಲಾಮೆನ ಬೈಂದವ ನಾನು ಕೋದಂಡ ಯಶೋಧ ಚಂಗಪ್ಪಣ್ಣಿಂಡು ಹಿಂಗ ಮಾದಂಡ ಯಶೋಧ ಹಿಂಗ ಬಿದ್ದಂಡ ರಮ್ಯ ಕುಶಾಲಪ್ಪಣ್ಣಿಂಡು ನಂಗೆ ಚಿಕ್ಕಮಗಳೂರು ಪ್ರತಿ ಕಾಲ ನಡ್ತೊಂದನೆ ಸೆಕೆಂಡ್ ಸಾಟರ್ಡೆ ಕೈಲ್ಪೋದು ನಮ್ಮೇನ ನಡ್ತೇನು ಬಂದನುಂಡು. ಅದೇ ಥರ ಈ ಕುರಿ ಸಹ ಕೈಲ್ಪೋದು ನಮ್ಮೇನ ಸೆಕೆಂಡ್ ಸಾಟರ್ಡೆ ನಡ್ತೇನು ಬಂದನುಂಡು. ಇಲ್ಲಿ ಕೂಡಿದಂಥ ಕೊಡವ ಜನ ಬರೀ ಕೊಡವ ಜನಾಂಗಕ್ಕೆ ಮಾತ್ರ ನಂಗೆ ಕೂಡಿತ್ತು ಈ ಕೊಡವ ಸಮಾಜ ಹತ್ರ ನಮ್ಮೇನ ನಡ್ತೇನು ಬಂದನುಂಡು. ಅದೇ ಪ್ರಕಾರ ಇಂದು ಸೆಕೆಂಡ್ ಸಾಟರ್ಡೆ ಕೊಡವ ನಮ್ಮೇನ ಕೈಲ್ಪೋದನ ನಡ್ತೇನು ಬಂದನುಂಡು. 100 ಜನ ಬಂತು ಇಲ್ಲಿ ಕೂಡಿತ್ತು. ಪೊಮ್ಮಕ್ಕ ಆಮಕ್ಕ ಎಲ್ಲ ಬಂತು ಕೂಡಿ ಆಡಿಯಂಡು ಗೇಮ್ಸ್ ಎಲ್ಲ ಕಳಿಚಂಡು ನಂಗೆ ಉಂಡಿತ್ತು ಕಳಿಚಿತ್ತು ಖುಷಿಲಿ ನಮ್ಮೇನ ಆಚರಿಸಿಟನ್ ಪೋಯನುಂಡು. ಅದೇ ಪ್ರಕಾರವಾಯ್ತು ಎಲ್ಲರಿಗೂ ಕೊಡವಮ್ಮೆನ ನಲ್ಲಮ್ಮೆ ಬೈಂದೋಡು ಗುರು ಕಾರಣ ಯುಗ್ಗುತ್ತಪ್ಪ ಈಶ್ವರ ಯುಗ್ಗುತ್ತಪ್ಪ ಎಲ್ಲರಿಗೂ ನಲ್ಲದು ಬೈಂದೋಡು ಎಂದು ನಂಗೆ ಕೇಟವ ಎಲ್ಲಾಡ ಪರವಾಯ್ತು ಕೇಟವ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.